ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 121ನೆಯ ತಿರುನಾಮ ಶಾಶ್ವತ ಸ್ಥಾಣುಹು. ಋಷಿ ಕಶ್ಯಪರಿಗೆ ಕದ್ರು ಮತ್ತು ವಿನತಾ ಎಂಬ ಇಬ್ಬರು ಹೆಂಡತಿಯರಿದ್ದರು. ಅವರು ಸಹೋದರಿಯರಾಗಿದ್ದರು. ಕದ್ರು 1000 ಹಾವುಗಳ ತಾಯಿ, ವಿನತಾ ಅರುಣ ಮತ್ತು ಗರುಡರ ತಾಯಿ. ಒಮ್ಮೆ ವಿನತಾ ಒಂದು ಸವಾಲಿನಲ್ಲಿ ಸೋತು ಕದ್ರುವಿನ ದಾಸಿಯಾಗಿ ಬದುಕಬೇಕಾಯಿತು. ಇದು ಗರುಡನಿಗೆ ಇಷ್ಟವಾಗಲಿಲ್ಲ. ಅವನು ಕದ್ರುವಿನ ಬಳಿ ಹೋಗಿ, ನನ್ನ ತಾಯಿಯನ್ನು ಬಿಡಿಸಲು ನಾನು ಏನು ಮಾಡಬೇಕು ಎಂದು ಕೇಳಿದನು. ಕದ್ರು ಸ್ವಲ್ಪ ಯೋಚಿಸಿ, ದೇವಲೋಕದಲ್ಲಿ ಅಮೃತವಿದೆ ಎಂದು ಕೇಳಿದ್ದೇನೆ. ಅದು ಆರೋಗ್ಯ ಮತ್ತು ದೀರ್ಘಾಯುಷ್ಯವನ್ನು ನೀಡುತ್ತದೆ. ಅದನ್ನು ನನಗೆ ತಂದುಕೊಟ್ಟರೆ ನಿನ್ನ ತಾಯಿ ನನಗೆ ದಾಸಿಯಾಗಿರಬೇಕಾಗಿಲ್ಲ ಎಂದು ಹೇಳಿದಳು. ಗರುಡನು ಒಪ್ಪಿಕೊಂಡು ದೇವಲೋಕದ ಕಡೆಗೆ ಹಾರಿದನು. ಗರುಡನನ್ನು ಕಂಡ ದೇವತೆಗಳು ಅವನನ್ನು ತಡೆಯಲು ಯತ್ನಿಸಿದರು. ಆದರೆ ಶೂರನಾದ ಗರುಡನು ಅವರನ್ನು ಸುಲಭವಾಗಿ ಸೋಲಿಸಿದನು. ಅಂತಿಮವಾಗಿ ಗರುಡನು ಅಮೃತವನ್ನು ಇಟ್ಟಿದ್ದ ಸ್ಥಳಕ್ಕೆ ತಲುಪಿದನು. ಅದು ಅಗ್ನಿಯ ರಕ್ಷಣೆಯಲ್ಲಿ ಸುರಕ್ಷಿತವಾಗಿತ್ತು. ಅದನ್ನು ದಾಟಿದ ನಂತರ 2 ಸುತ್ತುವ ಚಕ್ರಗಳ ಮಧ್ಯದಲ್ಲಿರುವ ಸಣ್ಣ ಜಾಗವನ್ನು ದಾಟಬೇಕಾಗಿತ್ತು. ಅದು ಅವನ ರೆಕ್ಕೆಗಳನ್ನು ಕತ್ತರಿಸಬಹುದಾಗಿತ್ತು. ಬುದ್ಧಿವಂತನಾದ ಗರುಡನು ಎಲ್ಲ ಅಡೆತಡೆಗಳನ್ನು ಯಶಸ್ವಿಯಾಗಿ ದಾಟಿದನು. ಅಮೃತದ ಪಾತ್ರೆಯನ್ನು ಹಿಡಿದು ಹೊರಬಂದಾಗ ಇಂದ್ರನು ತನ್ನ ವಜ್ರಾಯುಧದೊಂದಿಗೆ ಅವನಿಗಾಗಿ ಕಾಯುತ್ತಿದ್ದನು. ಇಂದ್ರ ಮತ್ತು ಅವನ ಆಯುಧಗಳು ಗರುಡನನ್ನು ಸೋಲಿಸಲಾಗಲಿಲ್ಲ. ಆದ್ದರಿಂದ ಇಂದ್ರನು ಗರುಡನನ್ನು, ಅಮೃತವನ್ನು ಕದ್ರು ಮತ್ತು ಅವಳ ಮಕ್ಕಳಿಗೆ ಕೊಡಬೇಡ, ಅವರು ತಮ್ಮ ವಿಷದಿಂದ ಲೋಕವನ್ನೇ ನಾಶ ಮಾಡುತ್ತಾರೆ ಎಂದು ಬೇಡಿಕೊಂಡನು. ಗರುಡನು ಇಂದ್ರನಿಗೆ, ನನಗೆ ಒಂದು ಯೋಜನೆ ಇದೆ. ಅಮೃತವು ಅವರ ಕೈಗೆ ಸಿಗದಂತೆ ನೋಡಿಕೊಳ್ಳುತ್ತೇನೆ ಎಂದು ಹೇಳಿದನು. ಗರುಡನು ಕದ್ರುವಿಗೆ ಅಮೃತವನ್ನು ಕೊಡುವ ಮೊದಲು ಎಲ್ಲರೂ ಇದನ್ನು ಏಕೆ ಇಷ್ಟು ಬಯಸುತ್ತಾರೆ ಎಂದು ತಿಳಿಯಲು ಅಮೃತವನ್ನು ಸ್ವಲ್ಪ ರುಚಿ ನೋಡಿದನು. ಆದರೆ ಅಮೃತ ಸಿಹಿಯಾಗಿರಲಿಲ್ಲ, ಅದು ಕಹಿಯಾಗಿತ್ತು. ಇದನ್ನು ಪಡೆಯಲು ಅವರು ಏಕೆ ಇಷ್ಟು ಬಯಸಿದರು ಎಂದು ಗರುಡನು ಆಶ್ಚರ್ಯಪಟ್ಟನು. ಗರುಡನಿಗೆ ಅಮೃತವು ದುರ್ಬಲರು ಮತ್ತು ಅಸ್ವಸ್ಥರಿಗೆ ಸಿಹಿಯಾಗುತ್ತದೆ, ಆದರೆ ಬಲಿಷ್ಠರು ಮತ್ತು ಆರೋಗ್ಯವಂತರಿಗೆ ಕಹಿಯಾಗುತ್ತದೆ ಎಂಬುದು ಗೊತ್ತಿರಲಿಲ್ಲ. ಗರುಡನು ಬಲಿಷ್ಠನಾಗಿದ್ದರಿಂದ ಅವನಿಗೆ ಅದು ಕಹಿಯಾಗಿ ಅನುಭವವಾಯಿತು. ನಂತರ ಗರುಡನು ಅಮೃತದ ಪಾತ್ರೆಯನ್ನು ಕದ್ರುವಿಗೆ ನೀಡಿ ತನ್ನ ತಾಯಿ ವಿನತೆಯನ್ನು ಬಿಡುಗಡೆ ಮಾಡಿಸಿಕೊಂಡನು. ಆದರೆ ಇಂದ್ರನಿಗೆ ಕೊಟ್ಟ ಮಾತಿನಂತೆ ಕದ್ರು ಮತ್ತು ಅವಳ ಮಕ್ಕಳು ಅಮೃತವನ್ನು ಕುಡಿಯುವುದನ್ನು ಅವನು ತಡೆಯುವನೇ ಎಂಬುದು ಮತ್ತೊಂದು ತಿರುನಾಮದಲ್ಲಿ ತಿಳಿಯುತ್ತದೆ. ನಂತರ ಗರುಡನು ಸುಲಭವಾಗಿ ಸಿಗುವ ಮತ್ತು ಸಿಹಿಯಾದ ನಿಜವಾದ ಅಮೃತವನ್ನು ಹುಡುಕಲು ಹೊರಟನು. ಅವನು ಅದನ್ನು ಕುಂಭಕೋಣಂನಲ್ಲಿ ಆರಾವಮುದನ್ ರೂಪದಲ್ಲಿ ಕಂಡನು. ಕುಂಭಕೋಣಂನಲ್ಲಿರುವ ಶ್ರಾಂಗಪಾಣಿ ದೇವಾಲಯಕ್ಕೆ ಹೋದರೆ ಅಲ್ಲಿ ಗರುಡನ ದರ್ಶನ ಪಡೆಯಬಹುದು. ಗರುಡನು ಕೈ ಜೋಡಿಸಿ ನಿಂತು ಆರಾವಮುದನ್ ಪರಮಾತ್ಮನ ದಿವ್ಯ ಸೌಂದರ್ಯವನ್ನು ಆನಂದಿಸುತ್ತಿರುವುದರಿಂದ ಅವನನ್ನು ಆದರ್ಶ ಗರುಡ ಎಂದು ಕರೆಯುತ್ತಾರೆ. ಗರುಡನು ಭಗವಂತನಿಗೆ, ನನ್ನ ದೊಡ್ಡಮ್ಮ ಕೇಳಿದ ಅಮೃತಕ್ಕಾಗಿ ನಾನು ದೇವಲೋಕದವರೆಗೆ ಹಾರಿ ಬಂದು ಅನೇಕ ಅಡೆತಡೆಗಳನ್ನು ದಾಟಿದೆ, ಆದರೆ ಅದು ಕಹಿಯಾಗಿತ್ತು. ಆದರೆ ಇಲ್ಲಿ ನಿನ್ನ ದಿವ್ಯ ರೂಪವನ್ನು ನೋಡುವುದು ಬಹಳ ಸಿಹಿಯಾದ ಅನುಭವ. ದೇವಲೋಕದ ಅಮೃತವು ಒಂದು ದಿನಕ್ಕೆ ಮುಗಿಯುತ್ತದೆ, ಆದರೆ ನೀನು ಅಂತ್ಯವಿಲ್ಲದವನು, ಎಲ್ಲರೂ ಯಾವಾಗಲೂ ಅನುಭವಿಸಬಹುದಾದವನು ಎಂದು ಹೇಳಿದನು. ಶಾಶ್ವತ ಎಂದರೆ ಎಂದೆಂದಿಗೂ ಇರುವುದು, ಸ್ಥಾಣುಹು ಎಂದರೆ ಸ್ಥಿರವಾದದು. ಪರಾಶರ್ ಭಟ್ಟರ್ ಅವರ ವಿವರಣೆಯಂತೆ ಈ ತಿರುನಾಮದ ಅರ್ಥವನ್ನು ಹಿಂದಿನ ಅಮೃತ ತಿರುನಾಮದೊಂದಿಗೆ ಸೇರಿಸಿ ನೋಡಬಹುದು. ಹೀಗಾಗಿ ಶಾಶ್ವತ ಸ್ಥಾಣುಹು ಎಂದರೆ ನಿತ್ಯವಾದ, ಸ್ಥಿರವಾದ ಅಮೃತ ಸ್ವರೂಪಿ ಎಂದು ಅರ್ಥ. ನಾವು ಪ್ರತಿದಿನ ಶಾಶ್ವತ ಸ್ಥಾಣುವೇ ನಮಃ ಎಂದು ಜಪಿಸಿದರೆ ಭಗವಂತನು ನಮ್ಮ ಜೀವನವನ್ನು ಅಮೃತದಂತೆ ಸಿಹಿಯಾಗಿಸುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.